ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಬೆಂದ್ರೆ ಸರ್. ಇಂದು ನಾವು ನಮ್ಮ ಬ್ರಿಲಿಯಂಟ್ ಕೋಚಿಂಗಲ್ಲಿ ಮತ್ತೆ ಹೊಸದೊಂದು ವಿಷಯದೊಂದಿಗೆ ನಿಮ್ಮ ಎದುರು ಬಂದಿದ್ದೇವೆ. ಆ ವಿಷಯ ಏನೆಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಲೆಟ್ ಸ್ಟಾರ್ಟ್. ಎಸ್, ನೀನು ಹೇಳಮ್ಮ ನಿನ್ನ ಹೆಸರು? ನನ್ನ ಹೆಸರು ನಮ್ರತಾ. ನನ್ನ ತಂದೆಯ ಹೆಸರು ಸಂದೀಪ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಕೋಚಿಂಗ್ ಹೆಸರು ಬ್ರಿಲಿಯಂಟ್ ಕೋಚಿಂಗ್. ಮನೆಕೆಳಿ, ತಾಲೂಕು ಚಿತ್ರಗುಪ್ಪ, ಬೀದರ್ ಜಿಲ್ಲೆ, ಬೀದರ್. ಸೊ ಇವತ್ತು ನಾವು ನಮ್ಮ ನಮ್ರತಾ ಹೇಳ್ದಂಗೆ ಏನಪ್ಪಾ ಅಂತಂದ್ರೆ, ಇಡೀ ನಮ್ಮ ಭಾರತ ದೇಶದಲ್ಲಿರೋ ಅಷ್ಟು ರಾಜ್ಯಗಳು ಮತ್ತು ರಾಜಧಾನಿಗಳ ಹೆಸರನ್ನು ಹೇಳ್ತಾಳ. ಸೊ ಲೆಟ್ ಸ್ಟಾರ್ಟ್. ಎಸ್, ನಮ್ರತಾ ಹೇಳ್ತೀಯಾ? ಎಸ್, ರೆಡಿನಾ? ಜೋರಾಗಿ ಹೇಳ್ಬೇಕು ಎಸ್ ಅಂತ ಹೇಳ. ಎಸ್. ಆಂಧ್ರ ಪ್ರದೇಶ, ಅಮರಾವತಿ, ಅರುಣಾಚಲ ಪ್ರದೇಶ್, ಇಟಾನಗರ್, ಆಸಾಂ, ದೀಸ್ಪುರ್, ಬಿಹಾರ್, ಪಟ್ನಾ, ಛತ್ತೀಸ್ಗಢ, ರಾಯ್ಪುರ್, ಗೋವಾ, ಪಣಜಿ, ಗುಜರಾತ್, ಗಾಂಧಿನಗರ್, ಹರಿಯಾಣ, ಚಂಡೀಗಢ, ಹಿಮಾಚಲ್ ಪ್ರದೇಶ್, ಶಿಮ್ಲಾ, ಜಾರ್ಖಂಡ್, ರಾಂಚಿ, ಕರ್ನಾಟಕ, ಬೆಂಗಳೂರು, ಕೇರಳ, ತಿರುವನಂತಪುರ, ಮಧ್ಯಪ್ರದೇಶ, ಭೋಪಾಲ್, ಮಹಾರಾಷ್ಟ್ರ, ಮುಂಬೈ, ಮೇಘಾಲಯ, ಶಿಲ್ಲಾಂಗ್, ಮಣಿಪುರ್, ಇಂಪಾಲ್, ಪಂಜಾಬ್, ಚಂಡೀಗಢ, ಒಡಿಶಾ, ಭುವನೇಶ್ವರ್, ಸಿಕ್ಕಿಂ, ಗ್ಯಾಂಗ್ಟಾಕ್, ರಾಜಸ್ಥಾನ್, ಜೈಪುರ್, ತ್ರಿಪುರಾ, ಅಗರ್ತಲಾ, ತಮಿಳುನಾಡು, ಚೆನ್ನೈ, ತೆಲಂಗಾಣ, ಹೈದರಾಬಾದ್, ಉತ್ತರ ಪ್ರದೇಶ್, ಲಖನೌ, ಪಶ್ಚಿಮ ಬಂಗಾಳ, ಕಲ್ಕತ್ತಾ, ಮಿಜೋರಾಂ, ಹರಿದ್ವಾರ್, ನಾಗಾಲ್ಯಾಂಡ್, ಕೋಹಿಮಾ, ಪಂಜಾಬ್. ಚಂಡೀಗಢ. ಸೊ ನೋಡಿದ್ರೆ ವಿದ್ಯಾರ್ಥಿಗಳೇ, ನಮ್ಮ 2ನೇ ತರಗತಿ ಕಂಪ್ಲೀಟೆಡ್. ಇವಾಗ ನಮ್ಮ ನಮ್ರತಾ ಸೊ ಇವಾಗ 3ನೇ ತರಗತಿ ಹೋಗ್ತಿದ್ದಾಳೆ. ಇಲ್ಲಿ ನಮ್ಮ ಭಾರತ ದೇಶದ ಅಷ್ಟು ರಾಜ್ಯಗಳ ರಾಜಧಾನಿ ಹೆಸರು ಹೇಳ್ತಿದ್ದಾಳೆ. ಅಷ್ಟು ಎಷ್ಟು ಅದಾವಮ್ಮ ರಾಜ್ಯ ನಮ್ಮ ಭಾರತ ದೇಶದಲ್ಲಿ? 28 ಏನದಾವ ರಾಜ್ಯಗಳು. ವೆರಿ ಗುಡ್. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಲೇಬೇಕು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದ.